ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಪೂಜಾ. ನನ್ನ ಚಾನಲ್ ತುಸುಮೋನಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತು ದುರ್ಗದಲ್ಲಿರುವಂತಹ ಒಂದು ಅದ್ಭುತವಾದಂತಹ ಸ್ಥಳನ ನಿಮಗೆ ಈ ವಿಡಿಯೋದ ಮೂಲಕ ಪರಿಚಯ ಮಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಈ ಪ್ರಯತ್ನ ನಿಮಗೆ ಯಾವ ರೀತಿ ಅನಿಸ್ತು ಅಂತಂದೇಳಿ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಉತ್ತಮ ಸ್ಥಳಗಳ ಪರಿಚಯ ನಿಮಗೆ ಮಾಡಿಸ್ಕೊಡ್ತೀನಿ ಮುಂದೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತಹ ಸ್ಥಳ ನನಗೆ ತುಂಬ ಇಷ್ಟ ಆಯಿತು, ಹಾಗೆಯೇ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತಂದೇಳಿ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಅದ್ಭುತವಾದಂತಹ ಸ್ಥಳ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಈ ಸ್ಥಳದ ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿ ನಾವು ಡೈನೋಸಾರ್ ಯುಗದಿಂದ ಹಿಡಿದು ಪ್ರತಿಯೊಂದರ ಚಿತ್ರಣ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆಯೇ ಆದಿಮಾನವ ಮನುಷ್ಯನ ಉಗಮ ಹೇಗಾಯಿತು, ಆಮೇಲೆ ಬುಡಕಟ್ಟು ಜನಾಂಗ, ಹಿಂದಿನ ಕಾಲದಲ್ಲಿ ಅಲೆಮಾರಿ ಜನಾಂಗ ಏನಿತ್ತು ಅದರ ಬಗ್ಗೆ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಗೊಂಬೆಗಳ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ, ಕಟ್ಟಿಕೊಟ್ಟಿದ್ದಾರೆ. ಇದರಿಂದ ಇಲ್ಲಿ ಕರ್ಕೊಂಡು ಮಕ್ಕಳನ್ನ ಹೋಗಿ ಒಂದ್ಸಲ ಭೇಟಿ ಮಾಡಿಸೋದ್ರಿಂದ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಮಕ್ಕಳಿಗೆ ಕಣ್ಣಿಗೆ ಕಟ್ಟಿದಾಗೆ ಪ್ರತಿಯೊಂದು ಸಿಗುತ್ತೆ. ಆದಿಮಾನವರು ಯಾವ ರೀತಿ ಬದುಕ್ತಾ ಇದ್ರು, ಹೇಗಿತ್ತು ಅವರ ಜೀವನದ ರೀತಿ ನೀತಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಾರ್ಮಲ್ ಇವಾಗಿನ ಜನರು, ಕಾಡಿನ ಪ್ರಾಣಿಗಳು, ಪ್ರತಿಯೊಂದೂ ಸಹ ಇಲ್ಲಿ ತುಂಬ ಚೆನ್ನಾಗಿ ಚಿತ್ರಣ ಇದೆ. ನೀವು ಒಂದ್ಸಲ ಈ ಜಾಗಕ್ಕೆ ಒಂದ್ಸಲ ಭೇಟಿ ಕೊಡಿ, ನಿಮಗೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಮಕ್ಕಳಿಗೆ ಒಳ್ಳೆ ಪ್ಲೇಸ್ ಆಗುತ್ತೆ ಇದು. ನೀವು ನೋಡ್ಬೋದು, ನಾನು ಅದನ್ನೇ ಆ ಚಿತ್ರಣವನ್ನೇ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಆ ನೈಜತೆಯನ್ನು ತರೋದಕ್ಕೆ ಒಂದು ಸೌಂಡನ್ನು, ಹಕ್ಕಿಗಳ ಸೌಂಡು, ಆ ಆದಿಮಾನವರಿಗೆ ರೆಪ್ರೆಸೆಂಟ್ ಮಾಡುವಂತಹ ಸೌಂಡು ಪ್ರತಿಯೊಂದನ್ನು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಸೊ ನೀವು ನೋಡಬಹುದು ಯಾವ ರೀತಿ ಇದೆ ಅಂತಂದೇಳಿ. ಆಮೇಲೆ ನನಗೆ ತುಂಬ ಪರ್ಸನಲಾಗಿ ಇಷ್ಟ ಆಯಿತು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನಾನು ಕರ್ಕೊಂಡೋಗಿದ್ದಾಗ. ಸೊ ಅದಕ್ಕೆ ಈ ಪ್ಲೇಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ಕೊನೆಯಲ್ಲಿ ನಾವು ಗೇಮ್ಸ್ ಇದೆ, ಸುಮಾರು ಗೇಮ್ಸ್ ಇದೆ. ಆಮೇಲೆ ನೋಡ್ಬೋದು ಇವಾಗಿನ ಕಾಲದಲ್ಲಿ ಯಾವ ರೀತಿ ಇರುತ್ತೆ ಅದು ಇದೆ. ಆಮೇಲೆ 16ನೇ ಶತಮಾನ, 15ನೇ ಶತಮಾನ, ಪ್ರತಿಯೊಂದು ಧರ್ಮ, ಸರ್ವಧರ್ಮ ಸಮಾನತೆಯನ್ನು ಸಾರುತ್ತೆ ಈ ಮಠ. ಪ್ರತಿಯೊಂದು ಧರ್ಮದ ಇದನ್ನು ಇದೆ ಇಲ್ಲಿ, ಪ್ರತಿಕಟನೆ ಇದೆ. ಕ್ರಿಶ್ಚಿಯನ್ಸ್, ಮುಸ್ಲಿಂ, ಹಿಂದೂ, ಕೆಲವೊಂದು ಹಿಸ್ಟಾರಿಕಲ್ ಮೋನುಮೆಂಟ್ಸ್ ಇದೆ, ನೀತಿ ಹೇಳುವಂತಹ ಮೋನುಮೆಂಟ್ಸ್ ಇದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಆ ರೀತಿ ಒಂದೇ ಜಾಗದಲ್ಲಿ ಇಷ್ಟೊಂದು ನೋಡೋದಕ್ಕೆ ಸಿಗೋದು ತುಂಬ ವಿರಳ. ಆಮೇಲೆ ಮಕ್ಕಳಿಗೆ ಸ್ಪೋರ್ಟ್ಸ್ ತುಂಬ ಇದೆ. ನಾನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಬೋಟಿಂಗ್ ಕೂಡ ಇದೆ, ಪ್ರತಿಯೊಂದು ಇದೆ. ಏನಂತ ಅಂತ ಇಲ್ಲ ಅಂತ ಹೇಳೋಂಗಿಲ್ಲ. ಕೊನೆಯಲ್ಲಿ ಶನಿವಾರ ಮತ್ತು ಭಾನುವಾರ ನಾವು ಮುರುಘಸ್ವಾಮಿ ಮಠದ ಪಾರ್ಕಿಗೆ ಹೋದ್ರೆ ಅಲ್ಲಿ ಮೋಟೋ ಡ್ಯಾನ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಇದೆ. ಇದು ಇಷ್ಟೊಂದೆಲ್ಲ ಸಿಗುತ್ತೆ, ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಈ ವಿಡಿಯೋ ಯಾವ ರೀತಿ ನಿಮಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಖುಷಿ ಅನಿಸುತ್ತೆ. ಇಷ್ಟೊಂದೆಲ್ಲ ಇದೆ, ನಾವು ಭೇಟಿ ಮಾಡಬೇಕು ಅನ್ನೋ ಒಂದು ಮನಸ್ಸಿಗೆ ಖಂಡಿತ ಬರುತ್ತೆ. ಇಷ್ಟೊಂದೆಲ್ಲ ಇದೆ ಕೂಡ. ದಯವಿಟ್ಟು ಪೂರ್ತಿ ನೋಡಿ. ಈ ಮಾಹಿತಿ ಒಂದು ಸ್ವಲ್ಪ ನಾನು ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.
ವಾಟರ್ ಡ್ಯಾನ್ಸ್ ಆಗಿರ್ಬೋದು, ಇವತ್ತಿನ ಈ ವ್ಲಾಗ್ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನಾವು ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದೇನೆ 7 ಗಂಟೆಗೆ, ಮುಗಿಸಿ ಹೊರಗೆ ಬರೋ ಅಷ್ಟೊತ್ತಿಗೆ 7:30 ಆಗಿತ್ತು. ಸೊ ಮಕ್ಕಳಿಗೆಲ್ಲ ತುಂಬ ಹಸು ಅಂತ ಹೇಳ್ತಾಯಿದ್ರು. ಹತ್ರದಲ್ಲಿರುವಂತಹ ಒಂದು ಹೋಟ್ಲಿಗೆ ಹೋಗಿ ಊಟ ಮುಗಿಸಿ ಮನೆಯನ್ನು ಸೇರೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿದುದರಿಂದ ಈ ದಿನದ ಸವಿಯಾದ ನೆನಪುಗಳನ್ನು ಸವಿಯುತ್ತಾ ಸವಿನಿದ್ದೆಗೆ ನಾವು ಜಾರಿದೆವು. ನಮ್ಮ ಸವಿ ನೆನಪುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಹಾಗೆಯೇ ಇನ್ನೂ ಇದೇ ರೀತಿಯಾದಂತಹ ಉಪಯುಕ್ತ ಬ್ಲಾಗ್ ನಿಮಗೆ ಸಿಗ್ತಾ ಹೋಗುತ್ತೆ. ಶುಭ ದಿನ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಬಾಯ್.